ನೋಡ್ಕೊಂತ ಬರೀ ಮನೆಯನ್ನು ಕುಂದ್ರ ಬಿಡ್ತಾರೆ. ಆಯ್ತು. ಬಸವನಗುಡಿ ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಇದೆ. ಜಾತ್ರೆಯಿಂದ ಈಚೆಗೆ ಬಂದಾದ್ಮೇಲೆ ಇಂಟ್ರೋ ಕೊಡ್ತಾ ಇದ್ದೀನಿ. ಇಂಟ್ರೋಗೆ ತುಂಬ ಲೇಟ್ ಆಯಿತು. ಸಿಕ್ಕಾಪಟ್ಟೆ ಗಲಾಟೆ ಆಯಿತು. ಹಂಗಾಗಿ ಆ ಕಡೆಯಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಅದರಿಂದ ಈಚೆ ಬಂದು ಇವ್ರನ್ನೇ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಬಸವನಗುಡಿಯ ದೊಡ್ಡ ಬಸವಣ್ಣನವರ ದೇವಸ್ಥಾನದ ಹತ್ರ ಪ್ರತಿ ವರ್ಷ ನಡೆಯುವ ಕಡಲೆಕಾಯಿ ಪರಿಸೆ ಅಂತ. ಇದು ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರುವಂಥ ಹಬ್ಬ ಇದಾಗಿದೆ. ಪುರಾಣದ ಪ್ರಕಾರ ಕವಿಪುರ, ಹೊಸಳ್ಳಿ, ಹೊಸಕೆರೆ, ಬಸವನಗುಡಿ, ಮಾವಳ್ಳಿ ಈ ಸುತ್ತಮುತ್ತ ಮುಂಚೆ ಹಳ್ಳಿಗಳಿದ್ದು ಅಲ್ಲಿ ಪ್ರತಿ ಹುಣ್ಣಿಮೆಯ ದಿನ ಕಡಲೆಕಾಯಿ ಬೆಳೆಯುವಂಥ ತೋಟಗಳಿಗೆ ಒಂದು ಬಸವಣ್ಣ ನುಗ್ಗಿ ಆ ಕಡಲೆಕಾಯಿ ತೋಟವನ್ನು ತಿಂತಾ ಇದ್ದಂತೆ. ಆಗ ಜನಗಳೆಲ್ಲ ಇದು ಯಾರಿಗೆ ಮಾಡ್ತಾಯಿದ್ರೆ ಕಂಡುಹಿಡಿಯೋಕ್ಕೆ ಅಂತ ಒಂದಿನ ಬಸವಣ್ಣನ ನೋಡಿ ಅದನ್ನು ಅಟ್ಟಿಸ್ಕೊಂಡು ಬಂದ್ರಂತೆ. ಅದು ಅಟ್ಟಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಬಸವಣ್ಣನ ದೇವಸ್ಥಾನ ಏನಿದೆ ಈ ಜಾಗದಲ್ಲಿ ಬಂದದು ಶಿಲೆಯಾಗಿ ನಿಲ್ತಂತೆ. ಆಗ ಶಿಲೆಯಾಗಿ ನಿಂತಹ ಬಸವಣ್ಣನ ನೋಡಿ ಎಲ್ಲರೂ ಶಾಕ್ ಆಗಿ ಇದೇನಪ್ಪ ಇದು ಹೀಗಾಗೋಯ್ತಲ್ಲ ಅಂಥೇಳಿ ಭಯ ಬಿದ್ದರಂತೆ. ಅದಾದಮೇಲೆ ಆ ಬಸವನ ವಿಗ್ರಹವನ್ನು ನೋಡಿದ ಮೇಲೆ ಇದು ಶಿವನ ನಂದಿ ಅಂತ ತಿಳ್ಕೊಂಡು ತಮ್ಮದು ತಪ್ಪಾಯಿತು ಅಂತ ಹೇಳಿ ಪ್ರತಿ ವರ್ಷ ಹುಣ್ಣಿಮೆಯ ದಿನ ಕಾರ್ತಿಕ ಸೋಮವಾರದ ಕೊನೆಯ ವಾರದಲ್ಲಿ ಹುಣ್ಣಿಮೆಯ ದಿನ ಈ ರೀತಿ ಪ್ರತಿ ವರ್ಷವೂ ಕೂಡ ಕಡಲೆಕಾಯಿ ತಾವು ಬೆಳೆದಂಥ ಕಡಲೆಕಾಯಿಗಳನ್ನು ತಂದು ಇಲ್ಲಿ ದೇವರಿಗೆ ಅಂತ ಅರ್ಪಿಸ್ತಾ ಇದ್ರಂತೆ. ಈಗ ರಾಶಿ ರಾಶಿ ಹಾಕಿ ನಿಮಗೆ ಇಷ್ಟ ಆದಷ್ಟು ತಿನ್ನುವಂಥ ಪ್ರಾಯಶ್ಚಿತ್ತದ ಕ್ರಮವನ್ನು ಅವರು ಮಾಡ್ತಾಯಿದ್ರಂತೆ. ಆ ಪ್ರತೀತಿಯಾಗಿ ಇಲ್ಲಿ ಈ ರೀತಿಯ ಒಂದು ದೇವಸ್ಥಾನ ಬರುತ್ತೆ. ಈಗೇನು ಕಾಣುತ್ತೆ ಈಗ ದೊಡ್ಡ ಬಸವಣ್ಣನ ದೇವಸ್ಥಾನವನ್ನು ಕೆಂಪೇಗೌಡರು ಕಟ್ಟಿಸ್ತಾರೆ ಮುಂದೆ. ಈ ಥರದ ಒಂದು ವಿಶೇಷವಾದಂಥ ಇತಿಹಾಸ ಇರುವಂಥ ಈ ಕಡಲೆಕಾಯಿ ಪರಿಸೆ ಪ್ರತಿ ವರ್ಷವೂ ಕೂಡ ತುಂಬ ಭಿನ್ನವಾಗಿ ನಡೀತಾ ಇರುತ್ತೆ. ಅದು ಈ ವರ್ಷವೂ ಕೂಡ ಚೆನ್ನಾಗಿ ನಡೆದಿದೆ ನೋಡಿ, ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಈ ಪರಿಸೆನಲ್ಲಿ ನೋಡಿ ಹೀಗೆ ಆಟ ಆಡುವಂಥ ಜಾಗ ಮಾಡಿದ್ದಾರೆ. ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರೂ ಕೂಡ ಈ ರಾಟೆ ಆಟಗಳನ್ನು ಆಡ್ಬೋದು. ಎಕ್ಸಿಬಿಷನ್ಸ್ಗೆಲ್ಲ ಇದ್ದಾವೆ, ಜಾಯಿಂಟ್ ವೀಲ್ಸ್ ಇದ್ದಾವೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಖುಷಿ ಕೊಡುವಂಥ ಹಲವಾರು ಆಟಗಳನ್ನು ನಾವಿಲ್ಲಿ ನೋಡ್ತೀವಿ. ಅದಷ್ಟೇ ಅಲ್ಲದೆ ಹಲವಾರು ಅಂಗಡಿಗಳು, ತಿಂಡಿ ಅಂಗಡಿಗಳು, ಕಡಲೆಪುರಿ ಅಂಗಡಿಗಳು, ಕಡಲೆಕಾಯಿ ಅಂಗಡಿಗಳು, ಎಲ್ಲ ಥರದ ಅಂಗಡಿಗಳು ಇಲ್ಲಿದ್ದಾವೆ.
ಕೇಳಿಸ್ತೀನಿ ಕೇಳಿಸ್ತಾ ಇಲ್ವೋ ಅಂತ ಗೊತ್ತಿಲ್ಲ, ನೋಡಬೇಕು ವಾಯ್ಸ್ ಎಷ್ಟು ಮಾತ್ರ ಕೇಳಿಸ್ತದೆ ಅಂತ. ಹೋಯ್ತು ಕಣ ಮಾರಾಯ. ಹೆಂಗಿದೆ ಜಾತ್ರೆ ಬ್ರಾ? ಚೆನ್ನಾಗಿದೆಯಾ? ನನಗಂತೂ ಸಖತ್ ಖುಷಿಯಾಗಿದೆ. ನೀವು ಕೂಡ ನೋಡಿ ಖುಷಿಯಾಗಿದ್ದೀರ ಅಂತ ಭಾವಿಸ್ತೀನಿ. ನಮ್ಮ ಬೆಂಗಳೂರಿನ ಈ ಪರಿಸೆ ತುಂಬ ಚೆನ್ನಾಗಿದೆ. ಪ್ರತಿ ವರ್ಷ ಕೂಡ ನಡೆಯುತ್ತೆ. ಕಳೆದ ಒಂದೆರಡು ವರ್ಷ ಕೊರೋನಾ ಕಾರಣಕ್ಕೆ ಆಗಿರಲಿಲ್ಲ, ಬಟ್ ಈ ವರ್ಷ ಆಗಿರೋದ್ರಿಂದಾಗಿ ತುಂಬ ಜನ ಸೇರಿದ್ದಾರೆ. ಸಖತ್ ವ್ಯಾಪಾರ ವಹಿವಾಟುಗಳೆಲ್ಲ ಇದ್ದಾವೆ. ಈ ಜಾತ್ರೆ ವಿಶೇಷನೇ ಅಂಥದ್ದು ಕಡಲೆಕಾಯಿ. ಅದು ಕೂಡ ಸುಮಾರು ಅಂಗಡಿಗಳಿದ್ವು. ಹಂಗಾಗಿ ನೋಡಿ, ನೀವು ಕೂಡ ಖುಷಿ ಪಡಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಹೀಗೆ ಹೊಸ ವೀಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಮುರುಗನ್ನ ಎಷ್ಟು 30 60 ಎರಡಲ್ಲ ಸರ್. ನವಿಲ್ ಮಾಡಿಕೊಡಿ. ನವಿಲು ಎಷ್ಟು? 30 ಎಷ್ಟು? ಎರಡು ಮೂರ ಸಾರಿ ಒಂದು. ವಾವ್, ಜಾತ್ರೆ ಅಂತೂ ಸೂಪರ್ ಆಗಿದೆ. ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ಇದನ್ನು ನೋಡಿ ಎಂಜಾಯ್ ಮಾಡಿದ್ದೀರ ಅಂತ ನಾನು ಭಾವಿಸ್ತೀನಿ. ನಿಮಗೆ ವಾಯ್ಸ್ ಎಷ್ಟು ಕೇಳಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಆದಷ್ಟು ಕಿರಿಚುವ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಈ ವಾಯ್ಸ್ ಕೇಳಿಸುತ್ತೆ ಅಂತ. ಓಕೆ, ನೋಡಿ ಫುಲ್ಲು ವ್ಯೂ ಇದು ಜಾತ್ರೆದು ಚೆನ್ನಾಗಿದೆ. ಸೌಂಡ್ ಅಂತೂ ಗದ್ದಲ ಅಂತೂ ಸಿಕ್ಕಾಪಟ್ಟೆ ಇದೆ. ನೋಡೋಣ ಹೆಂಗಿರುತ್ತೆ. ಗಲಾಟೆ ಗದ್ದಲ ಅಬ್ಬರ ತುಂಬ ಚೆನ್ನಾಗಿದೆ. ಗಲಾಟೆ ನೋಡೋದಕ್ಕೆ ಒಂಥರ ಮಜಾ ಕೊಡುತ್ತೆ ಈ ಜಾತ್ರೆಯಲ್ಲಿ. ಹಬ್ಬ ನೀವು ಕೂಡ ವಿಡಿಯೋ ನೋಡಿ ಖುಷಿ ಪಟ್ಟಿರ್ತೀರ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಇನ್ನು ಯಾವುದಾದ್ರೂ ಒಂದು ಒಳ್ಳೆಯ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು.